ನನ್ನ ರಾಯರು ನನ್ನ ಪ್ರಾಣ ಅಷ್ಟೇ. ಇಲ್ಲಿರ್ತಕ್ಕಂತ ಹೊನ್ನವ ಮಂತ್ರಾಲಯದಲ್ಲಿರ್ತಕ್ಕಂಥ ಗುರು ರಾಯರ ದರ್ಶನವನ್ನ ಮಾಡಬೇಕು, ಒಂದು ದಿವಸನಾದ್ರೂ ಭಗವಂತನ ಸೇವೆಯನ್ನ ಮಾಡಬೇಕು ಅಂತ. ಗುರು ರಾಘವೇಂದ್ರ ಎಷ್ಟು ಕಷ್ಟದಲ್ಲಿ ಬಂದ್ವಿ ಅಂದರೆ ಇವತ್ತು ಅಷ್ಟೇ ಖುಷಿಯಾಗಿದ್ದೀನಿ. ನಾನು ಏನು ಅನ್ಕೊಂಬಂದೆ ಅನ್ಕೊಂಬಂದಿದ್ದು ಒಂದಾದರೆ ನನಗೆ ಸಿಕ್ಕಿದ್ದು ಸೇವಕನಿಲು ನಾನು. ಶ್ರೀ ನಮಃ ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರವು. ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕರಿಸ್ತಾ, ನನ್ನ ಮಾತೃಶ್ರೀ ಅವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಈ ಒಂದು ಸುದಿನ ನನ್ನ ಪೂರ್ವ ಜನ್ಮದ ಸುಕೃತ ಅಂತಲೇ ಹೇಳ್ಬೋದು. ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಮಾಡಿದ್ರೆ ಎಷ್ಟು ತೃಪ್ತಿ ಸಿಗುತ್ತೋ ಅಷ್ಟೇ ಒಂದು ತೃಪ್ತಿ ಹೊನ್ನವ ಮಂತ್ರಾಲಯಕ್ಕೆ ಬಂದು ಇಲ್ಲಿ ಗುರು ರಾಯರ ಪ್ರಾರ್ಥನೆಯನ್ನು ಮಾಡಿದ್ರೆ ನಮ್ಗೆ ಆ ಒಂದು ಮನಸ್ಸಿಗೆ ಆಗ್ತಕ್ಕಂಥ ನೆಮ್ಮದಿ ನಮಗೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅಂತಾನೆ ಹೇಳ್ಬೋದು. ಹೊನ್ನವ ಮಂತ್ರಾಲಯ ಭಗವಂತನ ಈ ಒಂದು ಕ್ಷೇತ್ರದ ಮಹಿಮೆ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ಇದರ ಬಗ್ಗೆ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಗುರು ರಾಯರನ್ನ ಪ್ರಾರ್ಥನೆಯನ್ನು ಮಾಡಿ ಪೂರ್ಣ ಫಲವನ್ನ ಸಮರ್ಪಣೆಯನ್ನ ಮಾಡತಕ್ಕಂಥದ್ದಾಗ್ಲಿ, ತೆಂಗಿನಕಾಯಲ್ಲಿ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಗುರು ರಾಯರನ್ನ ಪ್ರಾರ್ಥನೆಯನ್ನ ಮಾಡಿ 21 ವಾರದ ಅನುಷ್ಠಾನವನ್ನ ಯಾರು ಕಟ್ಟುನಿಟ್ಟಾಗಿ ಅದನ್ನ ಆಚರಣೆಯನ್ನ ಅನುಸರಿಸ್ತಾರೋ ಅವರಿಗೆ ಶೀಘ್ರಾತಿ ಶೀಘ್ರವಾಗಿ ಬೇಡುವ ಎಲ್ಲಾ ಫಲಗಳನ್ನು ಕೂಡ ಗುರು ರಾಯರು ದಯಪಾಲಿಸ್ತಾರಂತೆ. ಮಕ್ಕಳಾಗದೆ ಇರತಕ್ಕಂಥವ್ರಾಗಿರ್ಬೋದು, ಮತ್ತೆ ವಾಸ್ತುಗ್ರಹದಲ್ಲಿ ದೋಷ ಇರ್ತಕ್ಕಂಥವ್ರಾಗಿರ್ಬೋದು, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ಬೋದು, ವೈವಾಹಿಕ ಜೀವನದ್ದಾಗಿರ್ಬೋದು, ಮದುವೆ ಆಗಬೇಕು ಎಂಬತಕ್ಕಂಥದ್ದಾಗಿರ್ಬೋದು, ಎಂಥದ್ದೇ ಸಂಕಷ್ಟಗಳಿರಲಿ, ಎಂಥದ್ದೇ ಸಮಸ್ಯೆ ಇರಲಿ, ಎಲ್ಲಕ್ಕೂ ಕೂಡ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನ ಗುರು ರಾಯರು ಹೊನ್ನವ ಮಂತ್ರಾಲಯದಲ್ಲಿ ಕೂತು ಬೇಡಿ ಬರ್ತಾ ಇರತಕ್ಕಂಥ ಎಲ್ಲಾ ಭಕ್ತರಿಗೂ ಕೂಡ ಹರಸಿ ಹಾರೈಸ್ತಾ ಇದ್ದಾರೆ, ಅವರ ಸಂಕಷ್ಟಗಳನ್ನ ದೂರ ಮಾಡ್ತಾ ಇದ್ದಾರೆ. ನನಗೆ ಬಹಳ ದಿನಗಳಿಂದ ಒಂದು ಆಸೆ, ಇಲ್ಲಿರ್ತಕ್ಕಂಥ ಹೊನ್ನವ ಮಂತ್ರಾಲಯದಲ್ಲಿರ್ತಕ್ಕಂಥ ಗುರು ರಾಯರ ದರ್ಶನವನ್ನ ಮಾಡಬೇಕು, ಒಂದು ದಿವಸನಾದ್ರೂ ಭಗವಂತನ ಸೇವೆಯನ್ನ ಮಾಡಬೇಕು ಅಂತ ಹೇಳಿ. ಬಟ್ ಆದ್ರೆ ಇವತ್ತು ನನಗೆ ಅದಕ್ಕೆ ಕಾಲ ಕೂಡ ಬಂದಿರತಕ್ಕಂಥದ್ದಿದೆ. ಇದು ನಿಜಕ್ಕೂ ನನ್ನ ಪೂರ್ವ ಜನ್ಮದ ಸುಕೃತ ಅಂತಾನೆ ಹೇಳ್ಬೋದು. ಬಹಳಷ್ಟು ಸತಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಮಾಧ್ಯಮ ಆಗಿರ್ಬೋದು, ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವ ಕಾರಣದಿಂದ ಎಲ್ಲಾ ಕಡೆ ವಿಚಾರ ಕೇಳ್ತಾ ಇದೆ. ಬಟ್ ಆದ್ರೆ ಇಲ್ಲಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಏನೇ ಆಗ್ಲಿ, ರಾಯರ ಅನುಗ್ರಹ ಇದ್ರೆ ಮಾತ್ರನೇ ನಾವು ಭಗವಂತನ ದರ್ಶನ ಮಾಡ್ಲಿಕ್ಕೆ ಸಾಧ್ಯ. ಅವರ ಇಚ್ಛೆ, ಅವರು ನಮ್ಮನ್ನ ಕರೆಸ್ಕೊಬೇಕು ಅಂತ ಏನಾದ್ರೂ ಮನಸ್ಸಲ್ಲಿದ್ರೆ ಅವ್ರು ನಮ್ಮನ್ನ ಕರೆಸ್ಕೊಂತಾರೆ. ಇಲ್ಲ ಅಂತಂದ್ರೆ ನಾವು ಶತ ಪ್ರಯತ್ನ ಪಟ್ರು ಕೂಡ ಆ ಜಾಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಂಬ್ತಿರೋ ಬಿಡ್ತಿರೋ 3 ದಿವಸದ ಈ ರಾಯರ ಆರಾಧನೆ ಏನಿದೆ, ಪ್ರಾರಂಭದ 2 ದಿನಗಳು ಕೂಡ ಹೊರಡಬೇಕು ಅಂತ ಕಾದು ಕುಳಿತಿದ್ದೆ. ಆದ್ರೆ ಕಾರಣಾಂತರಗಳಿಂದ ನಾನು ಹೊರಟಿರ್ಲಿಲ್ಲ. ಆದ್ರೆ ಇವತ್ತು 3ನೇ ದಿನದ ಈ ಒಂದು ಆರಾಧನಾ ಸಮಯದಲ್ಲಿ ನನಗೆ ಗುರು ರಾಯರು ದರ್ಶನ ಕೊಡ್ತಾ ಇರ್ತಕ್ಕಂಥದ್ದು ಇದು ನನ್ನ ಪೂರ್ವ ಜನ್ಮದ ಸುಕೃತ ಅಂತಾನೆ ಹೇಳ್ಬೋದು. ಗುರು ರಾಯರನ್ನ ನೆನಿತಾ ಇದ್ರೆ ಹಾಗೇ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಯಾಕೆ ಅಂತಂದ್ರೆ ಎಂಥದ್ದೇ ಸಮಸ್ಯೆಯನ್ನ ಹೊತ್ತು ಬಂದ್ರು ಕೂಡ ತಾಯಿಯ ಸ್ಥಾನದಲ್ಲಿ ಕೂತು ಗುರು ರಾಯರನ್ನು ಪ್ರತಿಯೊಬ್ಬರನ್ನು ಕೂಡ ಬಾಚಿ ತಬ್ಬಿಕೊಂಡು ಅವರನ್ನ ಭಾವನಾತ್ಮಕವಾಗಿ ಸ್ಪಂದಿಸ್ತಕ್ಕಂಥ ಏಕೈಕ ಮನೋಭಾವ ಅಂತಂದ್ರೆ ಅದು ಗುರು ರಾಘವೇಂದ್ರ ಸ್ವಾಮಿಗಳು. ಇಲ್ಲ ಹಾಗೆ ನೋಡೋದಾದ್ರೆ ರಾಯರು ಈ 3 ದಿನ ಮಾತ್ರ ಅಲ್ಲ, ವರ್ಷದ 365 ದಿನನೂ ಕೂಡ ಭಕ್ತರಿಗೋಸ್ಕರ ಸದಾಕಾಲ ಅವರ ಜೀವನವನ್ನೇ ಮುಡಿಪಾಗಿಟ್ಟಿರ್ತಕ್ಕಂಥವ್ರು ಗುರು ರಾಯರು. ನೀವು ಯಾವಾಗ ಬಂದ್ರೂ ಕೂಡ ಗುರು ರಾಯರು ಕಣ್ಣು ಬಿಟ್ಟು ನೋಡ್ತಾನೆ ಇರ್ತಾರೆ, ಆದ್ರೆ ನಮಗದು ಅನುಭವಕ್ಕೆ ಬರೋದಿಲ್ಲ. ಆದ್ರೆ ಈ ಒಂದು 3 ದಿವಸದ ಆರಾಧನಾ ಸಮಯ ಏನಿದೆ, ಆಗ ನಾವು ಪ್ರತ್ಯಕ್ಷವಾಗಿ ರಾಯರನ್ನ ಅನುಭವಿಸಬಹುದು. ಗುರು ರಾಯರು ಇಲ್ಲಿ ಕೂತಿದ್ದಾರೇನೋ, ನಮ್ಮನ್ನ ಬಾಚಿ ತಬ್ಕೊಳ್ತಾ ಇದ್ದಾರೇನೋ, ನಮ್ಮನ್ನ ಕರಿತಾ ಇದ್ದಾರೇನೋ, ಅಕ್ಕರೆಯಿಂದ ಕರಿತಾ ಇದ್ದಾರೇನೋ ಎಂಬತಕ್ಕಂಥ ಒಂದು ಭಾವನೆ ನಮಗಾಗುತ್ತೆ. ಹಾಗಾಗಿ ನಾನು ಒಂದು ಕ್ಷಣ ಈ ಒಂದು ಹೊನ್ನವರ ಮಂತ್ರಾಲಯದ ಒಂದು ಮಠಕ್ಕೆ ಪಾದಾರ್ಪಣೆಯನ್ನು ಮಾಡಿದ ತಕ್ಷಣ, ಈ ಜಾಗಕ್ಕೆ ಬಂದಿದ ತಕ್ಷಣ ನನಗೆ ಒಂದು ಫೀಲ್ ಆಯ್ತು, ನನಗೆ ಒಂದು ಅನುಭವ ಆಯ್ತು, ಒಂದು ಸಂತೋಷ ಆಯ್ತು. ಇಲ್ಲ, ಇಲ್ಲಿರ್ತಕ್ಕಂಥ ಒಂದು ವೈಬ್ರೇಷನ್ಸ್ ಇದೆ ಗೊತ್ತಾ, ನಿಜಕ್ಕೂ ಬಹಳ ಚೆನ್ನಾಗಿದೆ. ಗುರು ರಾಯರು ಪ್ರತಿಯೊಬ್ಬರನ್ನು ಕೂಡ ಬಹಳ ಪ್ರೀತಿಯಿಂದ ತಬ್ಕೊಳ್ಬೇಕು ಎಂಬತಕ್ಕಂಥ ಒಂದು ಆಸೆ ಇದೆ. ರಾಯರನ್ನ ನೋಡಿದ್ರೆ ಅಷ್ಟೇ ಸಂತೋಷ ಆಗುತ್ತೆ, ಸಮಾಧಾನ ಆಗುತ್ತೆ. ನಾನು ಹೇಳೋದಿಷ್ಟೇ, ನಮ್ಮ ಈ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಾವೆಲ್ಲರೂ ಕೂಡ ನಾನು ಹೇಳೋದು ತಾವು ಕೇಳೋದು ಅದು ಬೇರೆ, ಅದು ಬರೀ ನೋಡ್ತಕ್ಕಂಥದ್ದು ಕೇಳ್ತಕ್ಕಂಥದ್ದಾಗತ್ತೆ. ಆದ್ರೆ ಅನುಭವ ಬೇಕಲ್ವಾ, ಅದಕ್ಕೋಸ್ಕರ ತಾವಿಲ್ಲಿ ಬಂದು ಒಮ್ಮೆ ರಾಯರನ್ನ
ತಾವು ತಾಯಿ ಸ್ವರೂಪದಲ್ಲಿ ರಾಯರನ್ನ ನೆನೆದು ಪ್ರಾರ್ಥನೆಯನ್ನ ಮಾಡಿದ್ದೆ ಆದ್ರೆ ಖಂಡಿತ ನಿಮ್ಗೆ ಅದರ ಅನುಭವ ಆಗತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಆ ಗೋಮಾತೆ ಹೇಗೆ ನಾವು ಹುಟ್ಟಿನಿಂದ ಸಾವಿನವರೆಗೂ ಎಲ್ಲಾ ಕಡೆನೂ ಕೂಡ ಹರಸಿ ಹಾರೈಸ್ತಾ ಇರ್ತಾಳೋ, ಆ ಕಾಮಧೇನು ರೂಪದಲ್ಲಿ ಕೂಡ ರಾಯರು ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ತಪ್ಪು ಒಪ್ಪು ಸರಿ ಎಲ್ಲವನ್ನೂ ಕೂಡ ಅನುಸರಿಸಿ ನಮಗೊಂದು ಅನುಗ್ರಹವನ್ನ ಕರುಣಿಸಿ ಧರ್ಮದ ಮಾರ್ಗದಲ್ಲಿ ಸತ್ಯದ ಮಾರ್ಗದಲ್ಲಿ ಕೊಂಡೊಯ್ಯಲಿಕ್ಕೆ ಗುರು ರಾಯರ ಅನುಗ್ರಹ ಬಹಳ ದೊಡ್ಡ ಮಟ್ಟದಲ್ಲಿ ಅವಶ್ಯಕತೆ ಇದೆ. ಅದಕ್ಕೆ ಗುರು ರಾಯರು ನಮ್ನೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಇರುತ್ತೆ. ಹಾಗಾಗಿ ಒಮ್ಮೆ ಬನ್ನಿ, ಗುರು ರಾಯರ ದರ್ಶನವನ್ನ ಪಡ್ಕೊಳ್ಳಿ. ಗುರು ರಾಯರ ಒಂದು ಕಣ್ಣು ಬಿಟ್ಟಿರ್ತಕ್ಕಂಥ ದಿನ ಅಂತ ತಾವು ಹೇಳಿದ್ರಿ. ಅದಕ್ಕಿಂತ ಮುಂಚೆನೂ ಕೂಡ ಇವರೊಂದು ಪ್ರಶ್ನೆಯನ್ನ ಕೇಳಿದ್ರು. ಗುರು ರಾಯರನ್ನ ನಿಜವಾಗ್ಲೂ ಅವರು ಪ್ರತಿ ಕ್ಷಣವೂ ಕೂಡ ನಮ್ಮನ್ನ ಕಣ್ತೆರೆದು ನೋಡ್ತಾನೆ ಇರ್ತಾರೆ. ಆದ್ರೆ ಅದರ ಅನುಭವ ಯಾವಾಗ ಆಗುತ್ತೆ ಅಂತಂದ್ರೆ, ಮನುಷ್ಯ ಏನ್ ಮಾಡ್ಬಿಡ್ತಾನೆ, ದೇವರ ಮುಂದೆ ಬಂದಿದ ತಕ್ಷಣ ಎಲ್ಲರೂ ಏನ್ ಮಾಡ್ತೀರಿ, ಭಕ್ತಿಯಿಂದ ಕಣ್ಣು ಮುಟ್ಕೊಂಡು ಕೈಮನ್ನ ಮುಟ್ಕೊಂಡ್ಬಿಡ್ತೀರಿ. ಅದು ಮಾಡಬಾರ್ದು. ಭಗವಂತನನ್ನ ನೋಡ್ಲಿಕ್ಕೆ ನಾವು ಅಷ್ಟೆಲ್ಲಾ ಕಷ್ಟಪಟ್ಟು ಬಂದ್ಬಿಟ್ಟು ಭಗವಂತನ ಮುಂದೆ ಕಣ್ಣು ಮುಚ್ಕೊಂಡು ಕೈ ಹಿಂಗೆ ಕಟ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಏನ್ ಬಂತ್ ಲಾಭ? ಗುರು ರಾಯರಲ್ಲಿ ಕೂತಿದ್ದಾರೆ, ಅವ್ರನ್ನ ನೋಡಕ್ ನಾವು ಅಷ್ಟು ದೂರದಿಂದ ಬಂದಿದ್ದೇವೆ. ಅವರನ್ನ ಭಕ್ತಿ ಪ್ರಧಾನವಾಗಿ ಕಣ್ತೆಗೆದು ನೋಡಿದಾಗ ಭಗವಂತ ಕಣ್ತೆಗೆದು ನೋಡ್ತಾ ಇರ್ತಕ್ಕಂಥದನ್ನ ನಾವು ಹಾಗೆ ಗಮನಿಸಬಹುದು ಬೃಂದಾವನದಲ್ಲಿ. ಹಾಗಾಗಿ ಎಷ್ಟೋ ಜನ ತಪ್ಪಿನ ಕೆಲಸವನ್ನ ಮಾಡ್ತೀರಿ. ಸಮಸ್ಯೆಗಳು ಸಾಕಷ್ಟಿರಲಿ, ಜೀವನದ ಜಂಜಾಟಗಳು ಸಾಕಷ್ಟು ಇರಲಿ, ಒಂದು ಪರಿಹಾರಕ್ಕಾಗಿ ನಾವು ಬಂದಿದ್ದೇವೆ ಅಂತಂದ್ರೆ ನಮ್ಮ ಗಮನ ಶ್ರದ್ಧೆ ಸಂಪೂರ್ಣವಾಗಿ ಬೃಂದಾವನದ ಮೇಲೆ ರಾಯರನ್ನ ದರ್ಶನವನ್ನ ಮಾಡ್ತಾ ಇದ್ರೆ ಆ ರಾಯರು ನಮ್ಮನ್ನ ಕಣ್ತೆರೆದು ನೋಡೋದನ್ನ ನಾವು ಗಮನಿಸಬಹುದು. ಹಾಗಾಗಿ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡಿತಾ ಇರ್ತಕ್ಕಂಥ ಇವತ್ತಿನ ನನ್ನ ಈ ಕ್ಷಣವೇ ನನ್ನ ಪೂರ್ವ ಜನ್ಮದ ಸುಕೃತ ಅಂತಾನೆ ಹೇಳ್ಬೋದು. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆದಾಗ್ಲಿ, ಗುರು ರಾಯರ ಅನುಗ್ರಹ ಸದಾಕಾಲ ತಮ್ಮೆಲ್ಲರಿಗೂ ಕೂಡ ಸಿಗ್ಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ಮಗದೊಮ್ಮೆ ತಿಳಿಸ್ತಾ ಇದ್ದೇನೆ. ಒಮ್ಮೆ ಹೊನ್ನವ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಪಡೆದುಕೊಳ್ಳಿ. ಇಲ್ಲಿ ನಿಮ್ಮದು ಏನೇ ಸಂಕಷ್ಟ ಇರಲಿ, 21 ವಾರದ ಆ ಒಂದು ಪೂರ್ಣ ಫಲದ ಸಂಕಲ್ಪದ ಸೇವೆಯನ್ನ ಸಲ್ಲಿಸಿದ್ದೆ ಆದ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ನನ್ನ ಹೆಸರು ಶಿಲ್ಪಾ ಅಯ್ಯರ್. ನಾನು ಆ್ಯಕ್ಟರ್ ಜೊತೆಗೆ ಇವಾಗ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನಾನು ಸದ್ಯಕ್ಕೆ US ಅಲ್ಲಿರೋದು. ಈಗ ಸದ್ಯಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ ಅಪ್ಪ ಅಮ್ಮ ಮನೆಗೆ. ನಾನು 3 ವರ್ಷದಿಂದ ಬರ್ತಾ ಇದ್ದೀನಿ. ಮೊದಲನೇ ಸಲ ನಮ್ಮ ಅಪ್ಪ ಅಮ್ಮ ಕರ್ಕೊಂಬಂದಿದ್ದು. ಅವಾಗ ಅಷ್ಟು ನಾನು ನಂಬೋದು ಅದೆಲ್ಲ ಏನೂ ಇರಲಿಲ್ಲ. ರಾಯರ ಮಠ ಅಂತ ಗೊತ್ತಿದೆ, ಯಾಕಂದರೆ ಬ್ರಾಹ್ಮಣ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಮಠಗಳ ಪರಿಚಯ ಆಯಿತು. ಬಟ್ ಇಲ್ಲಿಗೆ ಬಂದಮೇಲೆ ತುಂಬ ಪವಾಡಗಳಾಯ್ತು. ಅಂದರೆ ನನಗೆ 0 ಆಗಿ ಬಂದಿದ್ದು, 1 ಗ್ರಾಮ್ ಚಿನ್ನನೂ ಇದೆಲ್ಲ ಮಾರ್ಕೊಂಡು ಆ ಥರ ಬಂದಿದ್ದು. ಲೈಕ್ ಪ್ರೊಫೆಷ್ನಲ್ಲು ಸ್ವಲ್ಪ ಹಾಗೆ ಹೀಗೆ ಇತ್ತು, ಕೆಲಸ ಮಾಡ್ತಿದ್ದು ಅಷ್ಟೇ. ಬಟ್ ಇಲ್ಲಿಗೆ ಬಂದಾದಮೇಲೆ ಥಿಂಗ್ಸ್ ಸ್ಟಾರ್ಟೆಡ್ ಚೇಂಜಿಂಗ್. ಒಂದು 16-17 ವಾರ ಆಗ್ತಿದ್ದಂಗೆ ತುಂಬ ಚೆನ್ನಾಗಾಯಿತು. 3 ವರ್ಷದ ಕೆಳಗೆ ಸಡನ್ನಾಗಿ ಮದುವೆನೂ ಫಿಕ್ಸ್ ಆಯಿತು, ಮದುವೆನೂ ಆಯಿತು, ಒಳ್ಳೆ ಕಡೆನೂ ಆಯಿತು. ಈಗ ಬಿಸ್ನೆಸ್ಸು ಶುರು ಮಾಡಿದ್ದೀನಿ, ಮತ್ತೆ ಕಾಯಿ ಕಟ್ಟಿದ್ದೀನಿ 2ನೇ ಸಲ. ಬೇಡ ಬೇಡ ಬೇಕು ಬೇಕು ಅಂದ್ಕೊಂಡು ಮತ್ತೆ ಕಟ್ಟಿದ್ದು. ಈಗ ಮನೇಲಿ ಕೂತ್ಕೊಂಡ್ರೂ ಲಕ್ಸುರಿಯಾಗಿ ಜೀವನ ಮಾಡೋಷ್ಟು ರಾಯರು ನನಗೆ ಕೃಪೆ ತೋರಿಸಿದ್ದಾರೆ. ಬಟ್ ಅಷ್ಟಕ್ಕೆ ನಿಲ್ಲಬಾರ್ದು, ರಾಯರ ಸೇವೆ ಮಾಡಬೇಕು, ಜೊತೆಗೆ ಇನ್ನಷ್ಟು ಮಾಡಬೇಕು ಅನ್ನೋದಿದೆ. ಸೊ ಹಾಗಾಗಿ ಮತ್ತೆ ಬಂದು ಕಾಯಿ ಕಟ್ಟಿ ಮೊದಲನೇ ಬಾರಿ ನಿಜವಾಗ್ಲೂ ಮದುವೆ ಬಗ್ಗೆ ಎಲ್ಲ ಮಾಡ್ಕೊಂಡಿರಲಿಲ್ಲ. ನಾನು ಯಾವತ್ತೂ ಮದುವೆ ಬಗ್ಗೆ ಯೋಚನೆ ಮಾಡಿದ್ದೆ ಅಲ್ಲ, ಕೆಲಸದ ವಿಚಾರ ಮಾಡ್ಕೊಂಡಿದ್ದೆ. ಸೊ ಕೆಲಸದ್ರ ಜೊತೆಗೆ ಮದುವೆ ಆಯಿತು. ಸೊ ದುಡ್ಡು ಆರ್ಥಿಕ ಸಮಸ್ಯೆಗೆ ಅಂತ ಮಾಡ್ಕೊಂಡೆ. ಈಗ ನಾನು ಅಮೆರಿಕಾದಲ್ಲಿರ್ತೀನಿ, ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀನಿ, ಮತ್ತೆ ವಾಪಸ್ ಬರ್ತೀನಿ. 3 ಸೀರಿಯಲ್ ಮಾಡಿದ್ದೀನಿ. ನ್ಯೂಸ್ ಆ್ಯಂಕರ್ ಆಗಿ ಶುರು ಮಾಡಿದ್ದು. ಸೊ ಲೆಕ್ಕ ಇಲ್ಲ ಸರ್. ಲಾಸ್ಟ್ ನಂದು ಮದುವೆಗೆ ಮುಂಚೆ ಮಾಡಿದ್ದು ಒಲವಿನ ನಿಲ್ದಾಣ ಮತ್ತು ಕಸ್ತೂರಿ ನಿವಾಸ. ಹಾಂ, ಕಸ್ತೂರಿ ನಿವಾಸ, ಎಸ್. ಅದಕ್ಕಿಂತ ಮುಂಚೆ ನಾನು ಹಿಟ್ ಸೀರಿಯಲ್ ಅಂದರೆ ಜೊತೆ ಜೊತೆ ಇರಲಿ. ಅವಕಾಶಗಳು ಪಾಪ ಈಗಲೂ ಬರ್ತಾ ಇಲ್ಲ ಅಂತೇನಲ್ಲ. ಬನ್ನಿ, ಬಂದಾಗ ಹೇಳಿ, ಸ್ಪೆಷಲ್ ಕ್ಯಾರೆಕ್ಟರ್ ಇದ್ರೆ ಆದರೂ ಹೇಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಕೆಲಸಗಳ ಬ್ಯುಸಿಯಿಂದ ನಾನು ಇದು ಮಾಡಿಲ್ಲ. ಇದ್ದಾರೆ ಸರ್, ಇದ್ದಾರೆ. ಅಂದರೆ ನನಗೆ ಬೇರೆಯವ್ರು ಹೇಳೋ ಥರ ಸ್ಪರ್ಶ ಆಗಿರ್ಬೋದು ಇದೆಲ್ಲ ನನಗೆ ಆಗಿಲ್ಲ. ಅದು ಒಂದಕ್ಕೆ ನಾನು ವೆಯ್ಟ್ ಮಾಡ್ತೇನೆ. ಬಟ್ ನಾನು ಅಂದ್ಕೊಂಡಿದ್ದ ಕೆಲಸ ಪಟ್ಟಂತ ಆಗತ್ತೆ. ಪಟ್ಟಂತ ಹೇಳಿದ್ರು ಅದಕ್ಕೇನೋ ಒಂದು ದಾರಿ ಆಗಿ, ಇವಾಗ ಒಂದು ಹುಡುಗಿ ರೆಡಿ ಆಗಬೇಕಾದ್ರೆ ಒಂದು ಓಲೆ ಸರ ಎಲ್ಲ ಮ್ಯಾಚಿಂಗ್ ಆಗಿ ಹೆಂಗೆ ಎಳಿಯಾಗಿ ರೆಡಿ ಮಾಡ್ಕೊತೀವೋ ಅದೇ ಥರ ರಾಯರು ಎಳಿಯಾಗಿ ರೆಡಿ ಮಾಡ್ತಾರೆ. ಎಲ್ಲ ಹೇಳೋ ಥರ ಅದೊಂದು ಸ್ಪರ್ಶ, ಅದೊಂದು ಇದು ಆಗಬೇಕು ಅಂತ ಆಸೆ ಇದೆ. ಯಾವಾಗ ಆಗತ್ತೆ ಗೊತ್ತಿಲ್ಲ. ಎಸ್, ನನ್ನ ರಾಯರು ನನ್ನ ಪ್ರಾಣ ಅಷ್ಟೇ. ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು.
ನಮಸ್ತೆ, ನನ್ನ ಹೆಸರು ಶಿಲ್ಪಾ ಅಂತ. ನಾನು ಅಮೃತಹಳ್ಳಿಯಿಂದ ಬರ್ತಿರೋದು. ನನಗೆ ಇಲ್ಲಿ ಬಂದಾಗ ನಾನು ಕಣ್ಣಲ್ಲಿ ನೀರು ಹಾಕ್ಕೊಂಬಂದಿದ್ದೆ. ಯಾಕಂದರೆ ನನ್ನ ಆರೋಗ್ಯ ತುಂಬಾ ಕೆಟ್ಟೋಗಿತ್ತು ಮತ್ತು ನನ್ನ ಮನೆ ಸಂಸಾರನೂ ತುಂಬ ಕೆಟ್ಟೋಗಿತ್ತು. ಸೊ ಇಲ್ಲಿ ಬಂದ ಮೇಲೆ ಗುರುಗಳನ್ನ ಭೇಟಿ ಮಾಡಿದ್ಮೇಲೆ ಅವರು ನನಗೆ ಸೇವೆ ಮಾಡೋಕ್ಕೆ ಹೇಳಿದ್ರು. ಸೊ ಸೇವೆ ಮುಗ್ದಿದೆ. ಸೇವೆ ಮುಗಿದ್ಮೇಲೆ ಯಾಕೋ ರಾಯರ ಸೇವೆ ಬಿಡೋಕ್ಕೆ ಇಷ್ಟ ಆಗ್ತಿಲ್ಲ ಅಂತ ನಾನು ಪ್ರತಿ ಭಾನುವಾರ ಇಲ್ಲಿ ಸೇವೆ ಮಾಡೋಕ್ಕೆ ಬರ್ತಿದ್ದೀನಿ. ನಾನು ಸೇವೆ ಮಾಡೋಕ್ಕೆ ಬರ್ತಿರೋ ಕಾರಣ ಏನಂದರೆ ನನಗೆ ರಾಯರ ಅನುಗ್ರಹ ಸಿಗಲಿ ಅಂತ ಅಷ್ಟೇ. ಆಮೇಲೆ ಕಷ್ಟದಲ್ಲಿದ್ದೀರಾ, ದಯವಿಟ್ಟು ಬನ್ನಿ, ಆ ರಾಯರ ಸೇವೆಗೆ ಪಾತ್ರರಾಗಿ. ಯಾರು ಬರ್ತಾರೋ ರಾಯರು ಅವ್ರನ್ನ ಕಣ್ಣೆತ್ತಿ ನೋಡ್ತಾರೆ, ಅವ್ರ ಆಶೀರ್ವಾದ ಸಿಗುತ್ತೆ ಅನ್ನೋದು ಒಂದು ವಿಶ್ವಾಸ ಇದೆ ಎಲ್ಲರಲ್ಲೂ. ಸೊ ದಯವಿಟ್ಟು ಎಲ್ಲರೂ ಬರಬೇಕು, ರಾಯರ ಸೇವೆಗೆ ಪಾತ್ರರಾಗಬೇಕು ಅಂತ ಕೇಳ್ತಿದ್ದೀನಿ. ಮತ್ತು ಏನಂದರೆ ನಾವು ಎಷ್ಟು ಕಷ್ಟದಲ್ಲಿ ಬಂದ್ವಿ ಅಂದರೆ ಇವತ್ತು ಅಷ್ಟೇ ಖುಷಿಯಾಗಿದ್ದೀನಿ. ನಾನು ಏನು ಅನ್ಕೊಂಬಂದೆ ಅನ್ಕೊಂಬಂದಿದ್ದು ಒಂದಾದರೆ ನನಗೆ ಸಿಕ್ಕಿದ್ದು 108 ಹೇಳೋಕ್ಕಾಗ್ತಾಯಿಲ್ಲ. ಯಾಕಂದ್ರೆ ನಂಗೆ ತುಂಬಾ ಒಳ್ಳೆಯದಾಗಿದೆ. ಜನ ಅನ್ಕೋಬೋದು ಇವರು ಸುಮ್ಮನೆ ಹೇಳ್ತಿದ್ದಾರೆ, ಸುಮ್ಮನೆ ಹೋಗ್ತೀವಿ ಬರ್ತೀವಿ ಅಂತ. ನಿಜವಾಗ್ಲೂ ರಾಯರ ಅನುಗ್ರಹ ಹೇಳೋಕ್ಕೆ ಆಗ್ತಾಯಿಲ್ಲ, ಮಾತು ಸಾಲಲ್ಲ, ಅಷ್ಟು ಚೆನ್ನಾಗಿ ಒಳ್ಳೆದಾಗಿದೆ. ನಮ್ಮ ಪಾಪ ಕರ್ಮ ಕಳ್ಕೊಳ್ಳೋಕ್ಕೆ ಒಳ್ಳೆ ಜಾಗ, ಒಳ್ಳೆ ದೇವರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸ್ಥಳದಲ್ಲಿರೋ ಪವರು ನಾನು ನಿಜವಾಗ್ಲೂ ಯಾವ ರಾಯರ ಮಠದಲ್ಲೂ ನೋಡಿಲ್ಲ. ಯಾಕಂದರೆ ನಾನು ಎಲ್ಲ ರಾಯರ ಮಠದಲ್ಲೂ ಹೋಗಿದ್ದೀನಿ, ನಮಸ್ಕಾರ ಹಾಕ್ಕೊಂಡಿದ್ದೀನಿ, ಬಂದಿದ್ದೀನಿ, ಇಲ್ಲ ಅಂತ ಹೇಳಿಲ್ಲ. ಬಟ್ ಈ ರಾಯರ ಮಠದ ಬಂದಮೇಲೆ, ಇಲ್ಲಿ ಕಾಯಿ ಸಂಕಲ್ಪ ತೊಗೊಂಡ್ಮೇಲೆ, ದೀಪಾರಾಧನೆ ಮಾಡಿದ್ಮೇಲೆ ನಂಗೆ ತುಂಬಾ ಒಳ್ಳೆಯದಾಗಿದೆ. ನಾನೇನು ಅಂದ್ಕೊಂಡಿದ್ದೆ ಅದು 2ರಷ್ಟು ನನಗೆ ರಾಯರು ಕೊಟ್ಟಿದ್ದಾರೆ. ಸೊ ರಾಯರು ಈಗಲೂ ಅಷ್ಟೇ, ನನ್ನ ಕಷ್ಟ ಅಂದಾಗ ಮಾನೇ ದಿವಸನೇ ನನಗೆ ಅದು ಕಷ್ಟ ಎಲ್ಲ ನೀರು ಥರ ಕರಗೋಗಿದೆ. ನಂಗೆ ತುಂಬ ತುಂಬ ಹೆಮ್ಮೆ ಆಗುತ್ತೆ ರಾಯರ ಭಕ್ತಳು ಅಂತ ಹೇಳ್ಕೊಳ್ಳೋಕ್ಕೆ. ಅವ್ರ ಸೇವೆ ಮಾಡೋಕ್ಕೆ ನನ್ನ ಉಸಿರಿರೋವರೆಗೂ ಸೇವೆ ಮಾಡಬೇಕು ಅನ್ನೋದು ನಾನು ದೃಢ ಸಂಕಲ್ಪ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಪ್ರತಿ ವಾರ ಈ ಹೊನ್ನಾವ ಮಂತ್ರಾಲಯಕ್ಕೆ ಬಂದು ನಾನು ಸೇವೆ ಮಾಡ್ತಾನೆ ಇದ್ದೀನಿ, ಮುಂದೆ ಸೇವೆ ಮಾಡ್ತಾನೂ ಇರ್ತೀನಿ. ಇದು ಬಂದು ಮಾಗಡಿ ರೋಡು, ತಾವರೆಕೆರೆ ರೋಡು, ಮಾಗಡಿ ಮೇನ್ ರೋಡಲ್ಲಿ ಬರುತ್ತೆ. ಮೇನ್ ರೋಡಲ್ಲಿ ಬಂದು ಅಲ್ಲಿ ಯಾರಾದರೂ ಹೊನ್ನಾವ ಮಂತ್ರಾಲಯ ಅಂದರೆ ಆಟೋದಲ್ಲಿ ಬರ್ಬೋದು. ಆಟೋದಲ್ಲಿ ಬಂದರೆ ದೇವಸ್ಥಾನದ ಮುಂದೆನೇ ನಿಮಗೆ ನಿಲ್ಲಿಸ್ತಾರೆ ಸರ್.